ಎಸ್ಟಿ ಸೋಮಶೇಖರ್ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ರೆಬಲ್ ಶಾಸಕ, ಕಾಂಗ್ರೆಸ್ನ ಅಂಗಳದಲ್ಲಿ ಆಗಾಗ ಕಾಣಿಸಿಕೊಳ್ಳುವಂತಹ ನಾಯಕ. ಆದರೆ ಎಸ್ಟಿ ಸೋಮಶೇಖರ್ ಮುಂದಿನ ನಡೆ ಏನು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ. ಈ ನಡುವೆ ಕೈ ಹಿಡಿಯುವಂತಹ ಮಾತನಾಡಿ ಬಳಿಕ ಯೂ ಟರ್ನ್ ಹೊಡೆದಿದ್ದಾರೆ. ಅವರ ಅದೃಷ್ಟ ಕೆಟ್ಟಿತ್ತು, ಅವನು ಬಿಜೆಪಿಗೆ ಹೋದ. ನಮ್ಮ ಅದೃಷ್ಟ ಕೆಟ್ಟಿತ್ತು, ನಾನು ಬಿಜೆಪಿಗೆ ಹೋದೆ. ಈಗ ಅದೃಷ್ಟ ಒಳ್ಳೇದಾಗಿದೆ, ಅವರು ಕಾಂಗ್ರೆಸ್ ಬಂದವರೇ, ನಾನು ಕಾಂಗ್ರೆಸ್ ಬಂದಿದ್ದೇನೆ. ಕೇಳಿಸಿಕೊಂಡ್ರಲ್ವಾ, ಇದು ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಎಸ್ಟಿ ಸೋಮಶೇಖರ್ ಆಡಿದ ಮಾತು. ಕಾಂಗ್ರೆಸ್ ಅಂಗಳದಲ್ಲಿ ಕಾಣಿಸಿಕೊಳ್ಳುವ ಸಿಎಂ ಡಿಕೆ ಶಿವಕುಮಾರ್ ಜೊತೆ ಪ್ರತ್ಯಕ್ಷವಾಗುವ ಯಶವಂತಪುರ ಶಾಸಕರು ಆಡಿದ ಮನದಾಳದ ಮಾತು. ಅವರ ಅದೃಷ್ಟ ಕೆಟ್ಟಿತ್ತು, ಅವನು ಬಿಜೆಪಿಗೆ ಹೋದ. ನಮ್ಮ ಅದೃಷ್ಟ ಕೆಟ್ಟಿತ್ತು, ನಾನು ಬಿಜೆಪಿಗೆ ಹೋದೆ. ಈಗ ಅದೃಷ್ಟ ಒಳ್ಳೇದಾಗಿದೆ, ಅವರು ಕಾಂಗ್ರೆಸ್ ಬಂದವರೇ, ನಾನು ಕಾಂಗ್ರೆಸ್ ಬಂದಿದ್ದೇನೆ. ಅಂದ ಹಾಗೆ ಕಾಂಗ್ರೆಸ್ ಸಂಘಟನಾ ಸೃಜನಾ ಅಭಿಯಾನ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ವೇದಿಕೆ ಮೇಲಿದ್ದ ಶಾಸಕ ಎಸ್ಟಿ ಸೋಮಶೇಖರ್ ಸಾವಿರಾರು ಕಾರ್ಯಕರ್ತರ ಎದುರು ಮುಕ್ತವಾಗಿ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಅಂದು ಸಮಯ ಸರಿಯಿರಲಿಲ್ಲ, ಹಾಗಾಗಿ ಬಿಜೆಪಿಗೆ ಸೇರಿಕೊಂಡೆ. ಈಗ ಎಲ್ಲವೂ ಸರಿಯಾಗಿದೆ, ಮತ್ತೆ ಮಾತೃಪಕ್ಷ ಕಾಂಗ್ರೆಸ್ಗೆ ವಾಪಸ್ ಬಂದಿರುವುದು ಅತ್ಯಂತ ಸಂತಸ ತಂದಿದೆ ಅಂತ ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ. ಆದರೆ ಈ ಸಂಭ್ರಮ ಹೆಚ್ಚು ಹೊತ್ತು ಉಳಿಯಲೇ ಇಲ್ಲ. ವೇದಿಕೆಯಿಂದ ಕೆಳಗಿಳಿತಾ ಇದ್ದಂತೆ ಎಸ್ಟಿ ಸೋಮಶೇಖರ್ ಅನ್ನ ರಿಪಬ್ಲಿಕ್ ಕನ್ನಡ ಪ್ರತಿನಿಧಿ ಪ್ರಶ್ನೆ ಮಾಡಿದ್ರು. ನಮ್ಮ ಚುರುಕಾದ ಪ್ರಶ್ನೆಗಳಿಗೆ ಮುಖಾಮುಖಿಯಾಗ್ತಾ ಇದ್ದಂತೆಯೇ ಶಾಸಕ ಸೋಮಶೇಖರ್ ತತ್ಕ್ಷಣವೇ ಯೂ ಟರ್ನ್ ಹೊಡೆದಿದ್ದಾರೆ. ನನ್ನ ರಾಜಕೀಯ ಜೀವನಕ್ಕೆ ಶಕ್ತಿ ತುಂಬಿದ್ದೆ ಡಿಕೆಶಿ, ನನಗೆ ರಾಜಕೀಯ ಭವಿಷ್ಯ ಕೊಟ್ಟಿದ್ದು ಕೂಡ ಡಿಕೆಶಿ. ಆದರೆ ಪಕ್ಷಕ್ಕೆ ಸೇರಿಕೊಳ್ಳಿ ಅಂತ ಅವರು ನನಗೆ ಹೇಳಿಲ್ಲ, ನನ್ನನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಿ ಅಂತ ನಾನು ಕೇಳಿಲ್ಲ. ಈ ಸದ್ಯಕ್ಕೆ ನಾನು ಯಾವುದೇ ಪಕ್ಷದ ಹಂಗಿಲ್ಲದೆ ಪಕ್ಷಾತೀತವಾಗಿ ಸಂಘಟನೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ನನ್ನ ಪೊಲಿಟಿಕಲ್ ಸ್ಟಾರ್ಟ್ ಮಾಡಿಸಿದ್ದೆ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು. ವಾಪಸ್ ಪಕ್ಷಕ್ಕೆ ಕರೆಸೋದು ಡಿಕೆ ಶಿವಕುಮಾರ್ ಅವರೇ. ಅದಿನ್ನು ಅವರು ಚರ್ಚೆ ಮಾಡಲಿಲ್ಲ, ನಾನು ಚರ್ಚೆ ಮಾಡಲಿಕ್ಕೆ ಹೋಗ್ಲಿಲ್ಲ. ಸರ್ಕಾರ ಇದೆ, ಕಾನ್ಸ್ಟಿಟ್ಯೂನ್ಸಿ ದೊಡ್ಡದಿದೆ, ಕಾನ್ಸ್ಟಿಟ್ಯೂನ್ಸಿಗೆ ಡೆವಲಪ್ಮೆಂಟ್ ಕೇಳ್ತಾ ಇದ್ದೀನಿ. ಡೆವಲಪ್ಮೆಂಟ್ ಅವರನ್ನು ಅನುದಾನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಅಂತ ಹೇಳಲಿಲ್ಲ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೀನಿ ಅಂತ ನಾನು ಹೇಳಲಿಲ್ಲ. ವೇದಿಕೆ ಮೇಲೆ ಕಾಂಗ್ರೆಸ್ಗೆ ವಾಪಸ್ ಬಂದಿದ್ದೇನೆ ಅಂತ ಭಾಷಣ ಮಾಡಿದ್ದ ಎಸ್ಟಿಎಸ್ ಮಾಧ್ಯಮದ ಕ್ಯಾಮೆರಾ ಕಾಣಿಸ್ತಾ ಇದ್ದಂತೆಯೇ ಪಕ್ಷ ಸೇರ್ಪಡೆಯೂ ಇಲ್ಲ, ಆಹ್ವಾನವೂ ಇಲ್ಲ, ನಾನು ಪಕ್ಷಾತೀತ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಅದೇನೇ ಇರಲಿ, ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಬಳಿಕ ಎಸ್ಟಿ ಸೋಮಶೇಖರ್ ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ದಾರಿ ಹುಡುಕ್ತಾ ಇದ್ದಾರೆ. ಯಶವಂತಪುರ ಶಾಸಕರ ಈ ದ್ವಂದ್ವ ಆಟ ಈಗ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಎಸ್ಟಿ ಸೋಮಶೇಖರ್ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ರೆಬಲ್ ಶಾಸಕ, ಕಾಂಗ್ರೆಸ್ನ ಅಂಗಳದಲ್ಲಿ ಆಗಾಗ ಕಾಣಿಸಿಕೊಳ್ಳುವಂತಹ ನಾಯಕ. ಆದರೆ ಎಸ್ಟಿ ಸೋಮಶೇಖರ್ ಮುಂದಿನ ನಡೆ ಏನು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ. ಈ ನಡುವೆ ಕೈ ಹಿಡಿಯುವಂತಹ ಮಾತನಾಡಿ ಬಳಿಕ ಯೂ ಟರ್ನ್ ಹೊಡೆದಿದ್ದಾರೆ. ಅವರ ಅದೃಷ್ಟ ಕೆಟ್ಟಿತ್ತು, ಅವನು ಬಿಜೆಪಿಗೆ ಹೋದ. ನಮ್ಮ ಅದೃಷ್ಟ ಕೆಟ್ಟಿತ್ತು, ನಾನು ಬಿಜೆಪಿಗೆ ಹೋದೆ. ಈಗ ಅದೃಷ್ಟ ಒಳ್ಳೇದಾಗಿದೆ, ಅವರು ಕಾಂಗ್ರೆಸ್ ಬಂದವರೇ, ನಾನು ಕಾಂಗ್ರೆಸ್ ಬಂದಿದ್ದೇನೆ. ಕೇಳಿಸಿಕೊಂಡ್ರಲ್ವಾ, ಇದು ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಎಸ್ಟಿ ಸೋಮಶೇಖರ್ ಆಡಿದ ಮಾತು. ಕಾಂಗ್ರೆಸ್ ಅಂಗಳದಲ್ಲಿ ಕಾಣಿಸಿಕೊಳ್ಳುವ ಸಿಎಂ ಡಿಕೆ ಶಿವಕುಮಾರ್ ಜೊತೆ ಪ್ರತ್ಯಕ್ಷವಾಗುವ ಯಶವಂತಪುರ ಶಾಸಕರು ಆಡಿದ ಮನದಾಳದ ಮಾತು. ಅವರ ಅದೃಷ್ಟ ಕೆಟ್ಟಿತ್ತು, ಅವನು ಬಿಜೆಪಿಗೆ ಹೋದ. ನಮ್ಮ ಅದೃಷ್ಟ ಕೆಟ್ಟಿತ್ತು, ನಾನು ಬಿಜೆಪಿಗೆ ಹೋದೆ. ಈಗ ಅದೃಷ್ಟ ಒಳ್ಳೇದಾಗಿದೆ, ಅವರು ಕಾಂಗ್ರೆಸ್ ಬಂದವರೇ, ನಾನು ಕಾಂಗ್ರೆಸ್ ಬಂದಿದ್ದೇನೆ. ಅಂದ ಹಾಗೆ ಕಾಂಗ್ರೆಸ್ ಸಂಘಟನಾ ಸೃಜನಾ ಅಭಿಯಾನ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ವೇದಿಕೆ ಮೇಲಿದ್ದ ಶಾಸಕ ಎಸ್ಟಿ ಸೋಮಶೇಖರ್ ಸಾವಿರಾರು ಕಾರ್ಯಕರ್ತರ ಎದುರು ಮುಕ್ತವಾಗಿ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಅಂದು ಸಮಯ ಸರಿಯಿರಲಿಲ್ಲ, ಹಾಗಾಗಿ ಬಿಜೆಪಿಗೆ ಸೇರಿಕೊಂಡೆ. ಈಗ ಎಲ್ಲವೂ ಸರಿಯಾಗಿದೆ, ಮತ್ತೆ ಮಾತೃಪಕ್ಷ ಕಾಂಗ್ರೆಸ್ಗೆ ವಾಪಸ್ ಬಂದಿರುವುದು ಅತ್ಯಂತ ಸಂತಸ ತಂದಿದೆ ಅಂತ ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ. ಆದರೆ ಈ ಸಂಭ್ರಮ ಹೆಚ್ಚು ಹೊತ್ತು ಉಳಿಯಲೇ ಇಲ್ಲ. ವೇದಿಕೆಯಿಂದ ಕೆಳಗಿಳಿತಾ ಇದ್ದಂತೆ ಎಸ್ಟಿ ಸೋಮಶೇಖರ್ ಅನ್ನ ರಿಪಬ್ಲಿಕ್ ಕನ್ನಡ ಪ್ರತಿನಿಧಿ ಪ್ರಶ್ನೆ ಮಾಡಿದ್ರು. ನಮ್ಮ ಚುರುಕಾದ ಪ್ರಶ್ನೆಗಳಿಗೆ ಮುಖಾಮುಖಿಯಾಗ್ತಾ ಇದ್ದಂತೆಯೇ ಶಾಸಕ ಸೋಮಶೇಖರ್ ತತ್ಕ್ಷಣವೇ ಯೂ ಟರ್ನ್ ಹೊಡೆದಿದ್ದಾರೆ. ನನ್ನ ರಾಜಕೀಯ ಜೀವನಕ್ಕೆ ಶಕ್ತಿ ತುಂಬಿದ್ದೆ ಡಿಕೆಶಿ, ನನಗೆ ರಾಜಕೀಯ ಭವಿಷ್ಯ ಕೊಟ್ಟಿದ್ದು ಕೂಡ ಡಿಕೆಶಿ. ಆದರೆ ಪಕ್ಷಕ್ಕೆ ಸೇರಿಕೊಳ್ಳಿ ಅಂತ ಅವರು ನನಗೆ ಹೇಳಿಲ್ಲ, ನನ್ನನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಿ ಅಂತ ನಾನು ಕೇಳಿಲ್ಲ. ಈ ಸದ್ಯಕ್ಕೆ ನಾನು ಯಾವುದೇ ಪಕ್ಷದ ಹಂಗಿಲ್ಲದೆ ಪಕ್ಷಾತೀತವಾಗಿ ಸಂಘಟನೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ನನ್ನ ಪೊಲಿಟಿಕಲ್ ಸ್ಟಾರ್ಟ್ ಮಾಡಿಸಿದ್ದೆ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು.
ವಾಪಸ್ ಪಕ್ಷಕ್ಕೆ ಕರೆಸೋದು ಡಿ.ಕೆ. ಶಿವಕುಮಾರ್ ಅವರೇ. ಅದಿನ್ನು ಅವರು ಚರ್ಚೆ ಮಾಡಲಿಲ್ಲ, ನಾನು ಚರ್ಚೆ ಮಾಡಲಿಕ್ಕೆ ಹೋಗ್ಲಿಲ್ಲ. ಸರ್ಕಾರ ಇದೆ, ಕಾನ್ಸ್ಟಿಟ್ಯೂನ್ಸಿ ದೊಡ್ಡದಿದೆ, ಕಾನ್ಸ್ಟಿಟ್ಯೂನ್ಸಿಗೆ ಡೆವಲಪ್ಮೆಂಟ್ ಕೇಳ್ತಾ ಇದ್ದೀನಿ. ಡೆವಲಪ್ಮೆಂಟ್ ಅವರನ್ನು ಅನುದಾನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಅಂತ ಹೇಳಲಿಲ್ಲ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೀನಿ ಅಂತ ನಾನು ಹೇಳಲಿಲ್ಲ. ವೇದಿಕೆ ಮೇಲೆ ಕಾಂಗ್ರೆಸ್ಗೆ ವಾಪಸ್ ಬಂದಿದ್ದೇನೆ ಅಂತ ಭಾಷಣ ಮಾಡಿದ್ದ ಎಸ್ಟಿಎಸ್ ಮಾಧ್ಯಮದ ಕ್ಯಾಮೆರಾ ಕಾಣಿಸ್ತಾ ಇದ್ದಂತೆಯೇ ಪಕ್ಷ ಸೇರ್ಪಡೆಯೂ ಇಲ್ಲ, ಆಹ್ವಾನವೂ ಇಲ್ಲ, ನಾನು ಪಕ್ಷಾತೀತ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಅದೇನೇ ಇರಲಿ, ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಬಳಿಕ ಎಸ್ಟಿ ಸೋಮಶೇಖರ್ ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ದಾರಿ ಹುಡುಕ್ತಾ ಇದ್ದಾರೆ. ಯಶವಂತಪುರ ಶಾಸಕರ ಈ ದ್ವಂದ್ವ ಆಟ ಈಗ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ.